ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಲೈಫಲ್ಲೇ ಫಸ್ಟ್ ಟೈಮ್ ನಾನು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇರೋದು. ಸೊ ಅದ್ರದ್ದು ವ್ಲಾಗ್ ಆಗ್ತಾ ಇದ್ದೀನಿ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಕಾಣಿಸ್ತಾರಲ್ಲ ಈಗ ಅದಕ್ಕೆ ನಮ್ ಬಿ ಬಾಸ್ಗೆ ಜೈ. ಇವ್ರು ಎಸ್ ಬಾಸ್, ಇಬ್ರು ಎಸ್ ಎಸ್ ಬಾಸ್, ಎಸ್ ಎಸ್ ಬಾಸ್. ನಾವಿಬ್ರು ಬಿ ಬಿ ಬಾಸ್. ಭೂಮಿಕಾ ನಿನಗೂ ಕಾಲು ಉಂಟಾನೆ ಅನ್ನೋ ಸೈಡ್ಗೆ ಏನಪ್ಪ ಇದೆಲ್ಲ ಯಾಕ್ರೋ ಇದು ಅಂತಮ್ಮ? ಹುಡುಗರು ಅಭಿಮಾನಕ್ಕೆ ಯಾರನ್ನು ಹಾಕ್ತಾರ, ಹಬ್ಬನು ಮಾಡ್ತಾರ, ಬೇಡ ಅನ್ಬಾರ್ದು. ನಡಿ ಶಿಫ್ಟಿಗೆ 9 ಮನೆಗಳು ತಪ್ಪೆ ಎಸಿದಾಗ ಇದ್ದಿದ್ರು ಜಾಸ್ತಿ ಕುತ್ಕೊಳ್ಳಿ ಹಂಗೆ ನಿದ್ದೆ ಮಾಡಿ ಮಾಡಂಗಿದ್ರೆ ಇವೆಲ್ಲ ಮನೆಗಳು ಸಿಸ್ಟಮ್ ಒಳ್ಳೆಯದೆಲ್ಲ ಇದೆ. ಬೈ ಟ್ರಾವೆಲಿಂಗು 9 ಗಂಟೆಗೆ ನೀವೆಲ್ಲರೂ ಕೇಳ್ತಾ ಇರ್ತೀವಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಹೇಳ ನೋಡ ಮರಿಕಡಿ ನೋಡೋಣ, ಚೆನ್ನಾಗಿದ್ರೆ ಮರಿಕಡಿ. ಎಲ್ಲರೂ ಒಂದೊಂದು ನಿದ್ದೆ ಆಯಿತು, ಚೆನ್ನಾಗಿ ಫ್ರೆಶ್ ನಿದ್ದೆ ಮಾಡಿ. ಸೊ ಎಲ್ಲ ಮಲಗಿರೋದೊಂದು ವೀಡಿಯೋ ಕ್ಲಿಪ್ಸ್ ತೊಗೊಳ್ಳೋಣ ಅಂತ ತೊಗೊಳ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮಾವ ಇದ್ದರು. ಸೊ ಮಾವ ಎದ್ಬಿಟ್ಟು ಏನು ಹೇಳಿದ್ರು, ವೀಡಿಯೋ ಮಾಡ್ತಿದ್ಯಲ್ವಾ, ಸೊ ನೀನು ಕಂಟೆಂಟ್ ಬೇಕು ಅಂದರೆ ನಿನಗೆ ಈ ಥರ ಅಲ್ಲ, ನಾನು ಫಸ್ಟಿಂದ ಮಾಡ್ತೀನಿ, ಮೊದಲಿಂದ ವೀಡಿಯೋ ತಕ್ಕೋ ಅಂತ. ಈ ವಿಡಿಯೋ ಎಂಡ್ವರೆಗೂ ನೋಡಿದ್ರೆ 100% ನಿಮಗೆ ಎಂಟರ್ಟೈನ್ಮೆಂಟ್ ಸಿಗೋದ್ರಲ್ಲಿ ಡೌಟ್ ಇಲ್ಲ. ಸೊ ನಕ್ಕು ಸಾಕಾಗುತ್ತೆ. ಸೊ ಅಷ್ಟು ಎಂಜಾಯ್ ಮಾಡ್ತೀವಿ ಅಂತ ನಾವು ಅಂದ್ಕೊಂಡೇ ಹೋಗಿರಲಿಲ್ಲ. ಸೊ ತುಂಬಾ ಎಂಜಾಯ್ ಮಾಡಿದ್ವಿ. ಬರೀ ಟ್ರಿಪ್ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಏನು ಮಜಾ ಇರುತ್ತೆ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂತ ಹೇಳಬೇಕಲ್ವಾ. ಸೊ ನಾವು ಹೋಗ್ತಾ ಇರೋದು ಗೋಕರ್ಣಗೆ ಮತ್ತು ಹೊನ್ನಾವರ, ಇವೆರಡು ಪ್ಲೇಸ್ನ ನಾವು ಕವರ್ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಮಾಡಿ ಹೊರಟಿರೋದು. ಬೆಳಗ್ಗೆ ಆಯಿತು. ಸೊ ನೋಡಿ ಇದನ್ನು ಹಾಕಿ ಅದ್ಕೊಂಡು ಕೊಟ್ಟು ಅದ್ಕೊಂಡು ಹೆಸರು ಹೇಳಿ ಹಿಂಗ ಮಂಗನ ಮಾಡಿ ಅದಕ್ಕೆ ಕರ್ಕೊಂಡು ಬರ್ತಾರೆ ಮಗೆಲ್ಲ. ಇದು ಆಕ್ಚುಲಿ ಚೆನ್ನಾಗಿರೋದು. ಹಳೆ ವಿಡಿಯೋ ನೋಡ್ಬೇಕು, ಅವಾಗ ಇನ್ನೂ ಮಜಾ ಐತೆ. ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ? ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಕೈ ಮರ್ಸ್ಕಣ್ಣ ದೊಡ್ಡ ನಿಂತ್ಕಣ್ಣ ಎದ್ನ ದೇವ್ರೇ ನಮಸ್ಕಾರ. ಗೋವಿಂದ ಗೋವಿಂದ. ಸೂಪರ್ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕಲಾವಿದ ಕಣ. ನಮಸ್ಕಾರ ಕಣ. ನೀನು ನೋಡಿ, ಈ ನನ್ನ ಮಗಂಗೆ ಕಾಲು ಹೊತ್ಬೇಕಂತ ಮನಿಕ. ಸ್ಟಾರ್ಟಿಂಗ್ ಹೊರಟಾಗ ಎಲ್ಲದೂ ಚೆನ್ನಾಗೇ ಇತ್ತು. ಹೋಗ್ತಾ ಹೋಗ್ತಾ ಗೊತ್ತಾಯಿತು ಪ್ರಾಬ್ಲಮ್ಸ್ಗಳು. ಟಿಯಲ್ಲಿ ಸ್ವಲ್ಪ ಸ್ಪೇಸ್ ಎಲ್ಲ ಕಂಜೆಸ್ಟೆಡ್ ಆಗಿದ್ದರಿಂದ, ಎಲ್ಲರೂ ಹೈಟ್ ಪ್ರಾಬ್ಲಮ್ ಇದ್ದಿದ್ದರಿಂದ ಸೊ ಕಾಲು ನೋವು ತುಂಬ ಬರ್ತಾಯಿತ್ತು. ನಮ್ಮನೆಯವರಂತೂ ಮಧ್ಯದಲ್ಲಿ ಚಾಪೆ ಹಾಸ್ಕೊಂಡು ಅಲ್ಲೇ ಸೋಜ. ಸೊ ನೈಟ್ ಫುಲ್ ಅಲ್ಲೇ ಅವ್ರು ಯಾವಾಗ ಹಾಸ್ಕೊಂಬಲ್. ರಿಯಲ್ ಟ್ರಿಪ್ ಇಲ್ಲಿಂದ ಸ್ಟಾರ್ಟು. ಏನಪ್ಪ ಅಂತ ಹೇಳಿದ್ರೆ ಸಿಕ್ಕಿದ ಕಡೆ ಎಲ್ಲ ಸ್ಟಾಪ್ ಮಾಡ್ತಾಯಿದ್ವಿ. ಸೊ ಪ್ಲೇಸಸ್ನ ಕವರ್ ಮಾಡಿದ್ದಕ್ಕಿಂತ ಜಾಸ್ತಿ ನಾವು ತಿನ್ನೋದಕ್ಕೆ ಕುಡಿಯೋದಕ್ಕೆ ಅಂತ ನಿಲ್ಲಿಸಿದ್ದೆ ಜಾಸ್ತಿ. ಸೊ ನೋಡಿ ಅಲ್ಲೇ ಟೀಗೆ ಅಂತೇಳಿ ಟೀ ಬ್ರೇಕ್ ತೊಗೊಂಡಿದ್ದೀವಿ. ಸೊ ಹೋಗ್ತಾ ನೋಡಿ ಇನ್ನೂ ಗೊತ್ತಾಗುತ್ತೆ ನಿಮಗೆ ಎಷ್ಟು ನಾವು ಬ್ರೇಕ್ಗಳು ಕೊಡ್ತೀವಿ ಅಂತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ.
ಮಾರ್ನಿಂಗ್ 6:30 6:45 ಹಂಗೆ ನಾವು ಫಸ್ಟ್ ಟೀ ಬ್ರೇಕಿಗೆ ಹಾಕಿದ್ದು. ಸೊ ಹಾಗಾಗಿ ಎಲ್ಲ ಇನ್ನೂ ನಿದ್ದೆ ಮಾಡ್ತಾಯಿದ್ರು. ಬಸು ಮಾಮ ಮತ್ತು ರಾಜೇಶ್ ಮಾಮ ಇಬ್ಬರೇ ಟೀ ಕಾಫಿ ತೊಗೊಂಡಿದ್ದು. ಸೊ ಜೊತೆಗೆ ನಾನು ತೊಗೊಂಡೆ. ಅದಾದಮೇಲೆ ಎಲ್ಲ ಕೇಳ್ತಾಯಿದ್ರು. ಸೊ ನಮ್ಮನ್ನು ಎಬ್ಬಿಸ್ಬೇಕಾಗಿತ್ತು, ನಾವು ಕುಡಿತಿದ್ವಿ ಅಂತ. ಬಟ್ ಎಬ್ಸಕ್ಕೆ ಹೋದರೆ ಎಷ್ಟು ಎಬ್ಸಿದ್ರು ಎದ್ದೊಳ್ಳಿಲ್ಲ. ಎಲ್ಲ ಫುಲ್ಲು ಡರ್ ಬೋರ್ ಅಂತ ನಿದ್ದೆ ಮಾಡ್ತಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ. ಪಾಪ ನಮ್ಮತ್ತೆ ಹಿಂಗಿರೋ ಕಾರಣ ಒಂದು ಸಡನ್ನಾಗಿ ಸ್ಯಾಡ್ ನ್ಯೂಸ್ ಬಂತು. ಸೊ ಯಾರೋ ಡೆತ್ ಆಗಿರೋದು. ಸೊ ಹಾಗಾಗಿ ತುಂಬ ಸ್ಯಾಡ್ ಆಗಿದ್ರು. ಸೊ ಹಾಗೆ ಟೀ ಕುಡಿದು ಅಲ್ಲಿಂದ ಒಂದಷ್ಟು ತಲೆ ಹೊಟ್ಟೆ ಮಾತು. ನಮಗೆಲ್ಲ ಗೊತ್ತಾಗೋಯ್ತು. ಕಂಟೆಂಟ್ ಕಿಂಗ್ ನಮ್ಮ ಮಾಮನೇ. ಸೊ ಎಲ್ಲ ಕಡೆ ಕಂಟೆಂಟ್ ಕೊಡ್ತಾಯಿದ್ರು, ಬಾಯ್ಲಿ ಕಂಟೆಂಟ್ ಕೊಡ್ತೀನಿ ಅಂತ. ಸೊ ಟೀ ಬ್ರೇಕಲ್ಲಿ ನಮ್ಮ ಮನೆ ರೀಲ್ ಕೆಳಗೆ ಹೋಗಿದ್ರಲ್ವ. ಸೊ ನೆಕ್ಸ್ಟು ಶಫಲ್ ಆಗಬೇಕಂತೇಳಿ ಶಿವು ಬಂದು ಮಲ್ಕೊಂಡ್ರು ನನ್ನ ಮೈದನ್ನ. ಸೊ ಅವರಾದಮೇಲೆ ನೆಕ್ಸ್ಟು ನಾನು ಕಾಂಪಿಟೇಷನಲ್ಲಿ ಇದ್ದೀನಿ ಅಂತೇಳಿ ನನ್ನ ತಮ್ಮ ಬಂದು ಅಲ್ಲೇ ಕೂತಿದ್ದಾನೆ ಶು. ಸೊ ನೆಕ್ಸ್ಟು ನಾನೇ ಬವ ನನ್ನ ಕೈಲಿ ಆಗಲ್ಲ, ನನಗೂ ಕಾಲೆಲ್ಲ ಜೋ ಬಂದವೆ, ನಾನು ಮಲ್ಕೋಬೇಕು. ಸೊ ಫಸ್ಟೇ ಹೇಳಿದ್ದೀನಿ ಅಂತ ಹೇಳ್ತಿದ್ದ. ನನ್ನ ತಂಗಿ ನೋಡಿದ್ರೆ ಫುಲ್ಲು ಚಕ್ಕಲು ಬಕ್ಕಲು ಹಾಕ್ಕೊಂಡು ನಿದ್ದೆ ಹೊಡಿತಾ ಅವಳೆ. ಅಷ್ಟರಲ್ಲಿ ಬ್ರೇಕ್ಫಾಸ್ಟ್ ಪಾಯಿಂಟ್ ಸಿಕ್ತು. ಅಂದ್ವಿ ಒಳ್ಳೆ ಹೋಟೆಲ್ ಕಾಣ್ತು ಅಂತೇಳಿ ಹೋಟೆಲ್ ಹತ್ರ ಸ್ಟಾಪ್ ಮಾಡಿದ್ವಿ. ಸೊ ನಾವು ಎಂಟೈರ್ ನಮ್ಮ ಟ್ರಿಪ್ ಜರ್ನಿಯಲ್ಲಿ ಎಲ್ಲೆಲ್ಲಿ ಊಟ ಮಾಡಿದ್ವಿ. ಸೊ ಇಲ್ಲೇ ತಿಂಡಿ ಚೆನ್ನಾಗಿರಲಿಲ್ಲ ಅಂತ ಹೇಳ್ಬೋದು. ಸೊ ಇಡ್ಲಿ ಬೆಂದೇ ಇರಲಿಲ್ಲ, ತೊಗೊಂಡಿದ್ದೆ ಇಡ್ಲಿ ವಡ. ಸೊ ಇಡ್ಲಿ ಬೆಂದೇ ಇರಲಿಲ್ಲ, ತುಂಬಾ ಬೇಜಾರಾಯ್ತು ಎಲ್ಲರಿಗೂ. ಏನಿಲ್ಲ, ಒಂದು ಇಡ್ಲಿ ತಿಂದರೆ ಸಾಕು ಹೊಟ್ಟೆ ತುಂಬ್ತಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಇಲ್ಲಿ ನೋಡಿ ಎಲ್ಲರೂ ಊಟಕ್ಕೆ ಆರ್ಡರ್ ಮಾಡ್ತಿದ್ದಾರೆ ಹೋಟೆಲಲ್ಲಿ. ಸೊ ನೋಡಿ ಇಬ್ರು ಅಣ್ಣಂದಿರು ಇಲ್ಲಿ ಅಡಿಕೊಂಡವ್ರೆ, ಕಾಣಿಸ್ಬಾರ್ದು ಅಂತಾನೇನು ವಿಡಿಯೋಗೆ. ಸಖತ್ ಮಜಾ ಮಾಡಿದ್ವಿ ನಾವಂತೂ. ಸೀಟು ಕರೆಕ್ಟಾಗಿ ಐತಿ ಆಯ್ತು ಅಂದ್ರೆ ಅಷ್ಟೇ. ಹೆಂಗ್ ಪ್ರಾಕ್ಟೀಸ್ ಕೊಟ್ಟಿದ್ದೀನಿ. ಹಳೆ ರೋಡು ಹೊಸ ರೋಡ್ ಚೇಂಜ್ ಆಗ್ಬಿಟ್ಟಿತ್ತಲ್ಲ. ಫಸ್ಟ್ ಪ್ಲೇಸ್ ನಾವು ರೀಚ್ ಆಗಿದ್ದು ಜೋಗ್ ಫಾಲ್ಸು. ನಾನು ಜೋಗ್ ಫಾಲ್ಸ್ ನೋಡಿಲ್ಲ ಅಂತ ಹೇಳಿ ತುಂಬ ಫೋರ್ಸ್ ಮಾಡಿದ್ದಕ್ಕೆ ಸೊ ಎಲ್ಲರೂ ನೋಡಿದರು ನಮ್ಮ ಗ್ರೂಪಲ್ಲಿ ಹೋಗಿದ್ರಲ್ಲಿ. ನೀರು ಜಾಸ್ತಿ ಇರಲ್ಲ, ನೋಡಿದ್ರೆ ಅಷ್ಟು ಎಂಟರ್ಟೈನಿಂಗ್ ಆಗಿರಲ್ಲ ಅಂತ ಹೇಳಿದ್ರು. ಬಟ್ ಬರೋದೇ ಬಂದಿದ್ದೀವಿ. ಸೊ ಅದರಲ್ಲೂ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸೊ ಹಿಂಗಾದರೂ ಇರಲಿ, ಕಾಲಿದೆ ಡ್ರೈ ಆಗಿರಲಿ ಫುಲ್ಲು, ನಾನು ನೋಡ್ಬೇಕಂತ ಹೇಳಿ ಫೋರ್ಸ್ ಮಾಡಿ ಕರ್ಕೊಂಡು ಹೋದ್ವಿ. ಸೊ ಖುಷಿ ಆಯಿತು, ಸ್ವಲ್ಪ ನೀರಿತ್ತು. ಹಾಯ್ 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 ಹಾಯ್. ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಪುಟಾಣಿಗೆ ನೀರು ಬರ್ತಾಯಿದ್ರು ಕೂಡ ತುಂಬಾ ಸೌಂಡ್ ಬರ್ತಾಯಿತ್ತು. ಸೊ ಇನ್ನು ತುಂಬಿ ಅರಿವಾಗ ಇನ್ನು ಎಷ್ಟು ಸೌಂಡ್ ಬರ್ಬೋದು ಅಂತ ಇಮ್ಯಾಜಿನ್ ಮಾಡಿಕೊಂಡೆ. ಅದ್ರ ಸೌಂಡ್ ಕೂಡ ಆ್ಯಡ್ ಮಾಡ್ತೀನಿ ನೋಡಿ, ಕೇಳಿಸ್ಕೊಳ್ಳಿ ಎಷ್ಟು ಸೌಂಡ್ ಬರ್ತಿದೆ ಅಂತ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು, ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಮ್ಮ ಅತ್ತೆ ಗಂಗತ್ತೆ ಅಂತೂ ಎಷ್ಟು ನಗಿಸ್ತಿದ್ರು ಅಂದರೆ ನಕ್ಕು ಹೊಟ್ಟೆ ನೋವು ಬರ್ತಿತ್ತು. ನಾವು ಏನೇ ಕಮೆಂಟ್ ಮಾಡಲಿಕ್ಕೆ ಎಷ್ಟು ಪಾಸಿಟಿವ್ ಆಗಿ ತೊಗೊತಿದ್ರು ಅಂದರೆ ಖುಷಿ ಆಗುತ್ತೆ. ನಮ್ಮ ಮನೆಯವರಂತೂ ಸಖತ್ತು ರೇಗಿಸ್ತಿದ್ರು. ಹಾಗೆ ನಮ್ಮ ಗಂಗತ್ತೆ ಮನೇಲಿ ಒಂದು ವೀಡಿಯೋ ಕೂಡ ಮಾಡಾಕಿದ್ದೀನಿ, ಯಾರಾದರೂ ನೋಡಿಲ್ಲ ಅಂದರೆ ಅದನ್ನು ನೋಡಿ, ಅದು ತುಂಬ ಫನ್ನಿ ಆಗಿದೆ, ಎಂಟರ್ಟೈನಿಂಗ್ ಆಗಿದೆ ಕೂಡ.
ನನ್ನ ಲಾಸ್ಟ್ ವ್ಲಾಗಲ್ಲಿ ವಾಯ್ಸ್ ಓವರ್ ಕೊಟ್ಟಿದ್ದ ಹಾಸಿನಿ ಇವಳೇ. ಸೊ ಈ ವ್ಲಾಗಲ್ಲೂ ಕೂಡ ಅಷ್ಟೇ ತುಂಬ ಕ್ಯೂಟಾಗಿ ವಿಡಿಯೋ ರೆಕಾರ್ಡಿಂಗ್ಸ್ ಮಾಡ್ತಿದ್ಲು ಮತ್ತು ಅವಳು ಎಷ್ಟು ಎಂಜಾಯ್ ಮಾಡ್ತಿದ್ಲು ಅಂದರೆ ನನ್ನ ಜೊತೆ. ಸೊ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ಲು. ಸೊ ಎವ್ರಿ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾಯಿದ್ಲು ಅವಳು. ನಮ್ಮ ಮತ್ತೆ ಅಂತೂ ವೀಡಿಯೋ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ ನೋಡಿಲಿ. ಬರೀ ಇಂಥದೆಯ ನಾವು ಕಪಲ್ಸ್ ಯಾವುದಾದ್ರೂ ವೀಡಿಯೋಸ್ ತಗೊತಿದ್ರು, ಫೋಟೋ ತಗೊತಿದ್ರೆ ನಾನು ಬರ್ತೀನಿ ಅಂತ ಬರೋದು. ಸೊ ಆಮೇಲೆ ಅಯ್ಯೋ ಬೇಡ ಹೋಗು ಅಂತ ಹೋಗೋದು. ಡಿಸ್ಟರ್ಬ್ ಮಾಡ್ತಿತ್ತು ತುಂಬ ರಿಕ್ವೆಸ್ಟ್ ಮಾಡ್ಕೊಂಡ್ಮೇಲೆ ಒಂದು ವೀಡಿಯೋ ಆಯಿತು ಹೋಗ್ರಿ ಅಂತೇಳಿ ಮುಂದೆ ಪಾಸ್ ಆದರು. ಸೊ ಆ ಗ್ಯಾಪಲ್ಲಿ ನಾವು ಈ ವಿಡಿಯೋನ ತೊಗೊಂಡ್ವಿ. ಸೊ ಇದನ್ನು ತೊಗೊಳಕ್ಕೂ ಎಷ್ಟು ಸರ್ಕಸ್ ಮಾಡಿದ್ವಿ ಅಂತ ಹೇಳಿದ್ರೆ ಜನ ಬರ್ತಾಯಿದ್ರು. ಸೊ ಆ ಕಡೆ ಈ ಕಡೆ ಎಲ್ಲ ಸೊ ಚೆನ್ನಾಗಿತ್ತು. ಇಲ್ಲಿಂದ ಮತ್ತೆ ಮುಂದಿನ ಪ್ರಯಾಣ ಶುರು ಆಯಿತು. ಸೊ ಕಂಟಿನ್ಯೂ ಆಯಿತು, ಶುರು ಆಗಲಿಲ್ಲ. ಸೊ ಹೀಗೆ ಮುಂದೆ ಹೋಗ್ತಾ ಎಲ್ಲಿಗೆ ಹೋದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಹೀಗೆ ತರಲೆ ಕೀಟ್ಲೆ ತಮಾಷೆ ಮಾಡಿಕೊಂಡು ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ವಿ. ಅಷ್ಟರಲ್ಲಿ ಒಂದು ಬ್ರಿಡ್ಜ್ ಕಾಣಿಸ್ತು. ಸೊ ಆ ಬ್ರಿಡ್ಜಲ್ಲಿ ಕೂಡ ಫೋಟೋಶೂಟ್ ಮಾಡ್ಕೊಳ್ಳೋಣ, ಹಾಗೆ ಅದನ್ನು ನೋಡೋಣ ವ್ಯೂ ಚೆನ್ನಾಗಿದೆ ಅಂತೇಳಿ ಅಲ್ಲೇ ಸ್ಟಾಪ್ ಮಾಡಿ ಹೋದ್ವಿ. ಸೊ ಅಲ್ಲಿ ಕೂಡ ಹೇಳ್ತಾಯಿದ್ರು ಸೊ ಏನೂ ಇಲ್ಲ ಬ್ರಿಡ್ಜ್ ಹತ್ರ ಇನ್ನೇನಿದೆ, ಸುಮ್ಮನೆ ಬ್ರಿಡ್ಜ್ ಮೇಲೆ ವಾಕ್ ಮಾಡಬೇಕಷ್ಟೆ ಅಂತ. ಬಟ್ ಇಲ್ಲ, ಅಲ್ಲಿಗೆ ಹೋಗೋಣ, ಏನೋ ಅಂದಿವೆ ಅಲ್ವಾ ಸಿಕ್ಕಿರೋದಂತೇಳಿ ಅಲ್ಲಿ ಸ್ಟಾಪ್ ಮಾಡಿ ಹೋದ್ವಿ. ಅಲ್ಲಿ ನಾನು ಹೊಸ್ದಾಗಿ ಏನೋ ಟ್ರೈ ಮಾಡಿದೆ ಕೂಡ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ವಿಡಿಯೋನಾ ನಾನು ಮಾಡ್ತಿದ್ದೀನಿ ಬಿಡಿಲಿ. ಬೇಡ ಹಾಂ ಚೆನ್ನಾಗಿದ್ದೇನೆ ಬಿಂದು. ವೇಟ್ ಮಾಡಿ. ನೈ ನಮ್ಮದು ಫೈನಲಿ ನಾವು ರೀಚ್ ಆಗಿದ್ದು ಗೋಕರ್ಣ ಬೀಚ್ಗೆ. ಸೊ ನಾವು ಅಂದ್ಕೊಂಡ್ವಿ ನಾವು ಕಡಲ ತೀರದಲ್ಲೇ ನಾವು ಆದಷ್ಟು ರೆಸಾರ್ಟ್ನ ನೋಡ್ತಾ ಇದ್ವಿ. ಸೊ ಬೀಚ್ ವ್ಯೂನೇ ಬೇಕಂತ ಹೇಳಿ. ಸೊ ಅದೇ ರೀತಿಯಾಗಿ ನಮಗೆ ಬೀಚ್ ಕೂಡ ತುಂಬ ಇಷ್ಟ ಆಗೋ ಥರನೇ, ಅಂದರೆ ತುಂಬ ಪ್ರೈವೇಸಿ ಇರೋವಂಥದ್ದೇ ಸಿಕ್ತು. ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿ ಕ್ಯೂಟಾಗಿತ್ತು. ವಾಶ್ರೂಮ್ ವ್ಯೂ ಚೆನ್ನಾಗಿದೆ, ಇದು ಅವ್ರಿಗೆ ಕೂಲಾಗಿದೆ. ಕ್ಲೀನಾಗಿ ಒಳ್ಳೆ ಕ್ಲೀನ್ ಕೆಲಸ ಮಾಡೋಣ, ನಾವು ಹೆಸರು ನಡೆಸ್ಬಿಡೋಣ. ಅದು ಬೇರೆ ಇದು ಬೇರೆ, ಎಲ್ಲೋ ಸಪ್ರೇಟ್, ಬರೀ ನಾಟಕ ಅಷ್ಟೇ. ಹೆಂಗ ಸ್ಟೇಬಲ್ ಆಗಿದ್ದ ಪಾಪ, ಥೈಲ್ಯಾಂಡ್ ಮಸಾಜ್ ಹೋಗೋಣ ಅಂತ ಎಲ್ಲ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಇಸ್ಕಿ ಹಾಕಿಬಿಟ್ರಲ್ರಿ. ಹೋಗ್ತೀರಾ ನೀವು ಮಸಾಜ್ಗೆ? ನಾನವನಲ್ಲ ಮಸಾಜ್ ಕಡೆಗೆ ಅಲ್ಲ ರಾಜಶಂಕರ್ ಅಲ್ಲ ವಿಚಾರಿಸ್ಕೊಂಬಂದ್ರು ಹೋಗಿ. ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಚೆನ್ನಾಗೈತೆ ಸರ್. ಫುಲ್ ಹಿಂಗೆ ಕೆಳಗೆ ಹೋಗಂಗಿಲ್ಲ ಅಲ್ವಾ? ಫುಲ್ ಹಿಂಗೆ ಹೋಗಂಗಿಲ್ಲ. ಅಲ್ಲಿ ನೋಡಲ್ಲ ಅಧಿಕಾಲೆ ಹೋಗೋರೆ. ಸೀಟ್ ಇದು ರೀ ಸ್ವಲ್ಪ ಮುಂಡ್ ಕ್ವಾಲಿಟಿ ಆಮೇಲೆ ಉಳ್ಕೊಂಡು ಹೋದ್ರೆ ಎಷ್ಟು ಹೇಳ್ದಂಗೆ ಎಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಮಾಡು, ಎಂಜಾಯ್ ಮಾಡಿ. ಏನ್ ಗೊತ್ತಾ, ಏನಿಲ್ಲ ಚೆನ್ನಾಗಿದೆ. ಮೇಲ್ಗಡೆದು ಮಾಡಿದ್ದೀನಿ ಚೆನ್ನಾಗಿದೆ. ಇದು ನಾನು ಬೀಚ್ ವ್ಯೂ ಇದೆಯಲ್ಲ, ಬೀಚ್ ವ್ಯೂ ಇದೆ. ಇಲ್ಲಿ ಇನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅನ್ಸುತ್ತೆ, ಮೇ ಬಿ ಇನ್ನು ಬಿಲ್ಡಿಂಗ್ಸ್. ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ.
ಈಗಲೆಲ್ಲ ರೆಸ್ಟ್ ಮಾಡ್ಬೇಕು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಫ್ರೆಶ್ ಅಪ್ ಆಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೋಗೋದು. ನಾಟ್ ಶೂರ್ 100%. ಶಫಲ್ ಆಯ್ತಾ? ಅಲ್ಲ ಶಫಲ್ ಮಾಡಿದ್ರಾ? ನೀಟಾಗಿಲ್ವಾ? ಅತ್ತೆ ಬ್ಯಾಗ್ ಇಲ್ಲತ್ತೆ ನಂದು. ಚೆನ್ನಾಗಿದೆಯನತ್ತೆ ರೂಮು? ಹೆಂಗೋ ಎ ಸಿ ತಣ್ಣು ಮನೆಗಳ್ರಿ ಆರಾಮಾಗೆ. ನನಗೆ ಬೆನ್ನು ಪ್ರಾಬ್ಲಮ್, ಇಲ್ಲಾಂದರೆ ನಾನು ಎ ಸಿ ಇತ್ತು ಓಕೆ ಅಂತಿದ್ದೆ. ಹಾಂ ಚೆನ್ನಾಗಿದೆ ಎ ಸಿ. ನನಗೆ ಬೆನ್ನು ನೋವು, ಎ ಸಿ ಮಲ್ಕೊಂಗಿಲ್ಲ ನಮಗೆ ಆ್ಯಕ್ಚುಲಿ. ಮೇಲೆ ಬೀಚ್ ವ್ಯೂ ಚೆನ್ನಾಗಿದೆ ರೂಮ್ದು. ಅಯ್ಯೋ ಈ ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೇಳಿ ನೋಡಕ್ ಆಯ್ತಿಲ್ವೇ? ಯಾರಿದ್ರೆ ಕಂಠಾನ ಮಾಡ್ಬಿಡ್ತೀನಿ ಎಲ್ರು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ನಮಸ್ಕಾರ. ಈ ಗೇಮ್ನ ಸಖತ್ ಎಂಜಾಯ್ ಮಾಡಿದ್ವಿ. ಎಲ್ಲರೂ ಲೈನಾಗಿ ಕೂತ್ಕೋಬೇಕು. ವೇವ್ಸ್ ಬಂದಾಗ ಯಾರು ಮುಂದೆ ಮೂವ್ ಆಗ್ತಾರೆ ಸೊ ಅವರು ಇದರಲ್ಲಿ ಫೇಲ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾ ಇದ್ವಿ. ಈಗಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ನವದಂಪತಿಗಳು ನೋಡಿ ಎಷ್ಟು ಕ್ಯೂಟಾಗಿ ಆಟ ಆಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದಾರಲ್ವ. ಪಾಪ ಅವಳಿಗೆ ಗೊತ್ತಿಲ್ಲ ಅವ್ರು ಮಣ್ಣಾಗ್ತಿರೋದು. ಈ ತಂಪಾದ ವಾತಾವರಣನ ಸವಿದು ಎಲ್ಲರೂ ಫ್ರೆಶ್ ಅಪ್ ಆಗಿ ಮತ್ತೆ ವಾಪಸ್ ಅಲ್ಲೇ ರೆಸಾರ್ಟಿಗೆ ಬಂದು ಊಟ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ಸಾಂಗ್ ಹಾಕಿ ಡ್ಯಾನ್ಸ್ ಮಾಡಿ. ಸೊ ಈ ರೀತಿಯಾಗಿತ್ತು ಇವತ್ತಿನ ದಿನ. ಇದೇ ರೀತಿಯಾಗಿ ಕಂಟಿನ್ಯೂ ಆಗುತ್ತೆ. ಪಾರ್ಟ್ 2ಗೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.